ಓಂ ಶಾಂತಿ. ಡೇಟ್ ಆಗಿದೆ 1/11/1970. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಬಾಪ್ ಸಮಾನ್ ಬನನೆ ಕಿ ಯುಕ್ತಿಯ. ತಂದೆಯ ಸಮಾನ ಆಗುವುದಕ್ಕೆ ಯುಕ್ತಿಗಳು ಬಾಬಾ ಹೇಳ್ತಿದ್ದಾರೆ. ಆಜ್ ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್ ಕಾ ಪ್ರತ್ಯಕ್ಷ ಸಬೂತ್ ದೇಖ್ ರಹೇ ಹೇ. ಇವತ್ತು ಹಿಮ್ಮತ್ತೆ ಬಚ್ಚೆ, ಯಾರು ಧೈರ್ಯವಂತ ಮಕ್ಕಳಿದ್ದಾರೋ ಅವ್ರಿಗೆ ತಂದೆಯ ಒಂದು ಸಹಾಯ ಪ್ರತ್ಯಕ್ಷ ಸಬೂತ್ ತೋರಿಸ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ. जो गायन है उसका साकार रूप देख रहे हैं. एक कदम बच्चे आगे आते हैं तो 1000 गुना बाप भी कितना दूर से सम्मुख आते हैं. ಬಾಬಾ ಹೇಳ್ತಾರೆ, ಏನು ಗಾಯನ ಇದೆ, ಏನು ಹಾಡಿದೆ, ಏನು ಅಂತಂದರೆ ಸಾಕಾರ ರೂಪ್ ದೇಖ್ ರಹೇ ಹೇ, ಉಸ್ಕಾ ಸಾಕಾರ ರೂಪ್ ದೇಖ್ ರಹೇ ಹೇ. ಯಾರ್ದು? ಶಿವ ಬಾಬರ್ದು ಸಾಕಾರ ರೂಪ್ ನೋಡ್ತಾ ಇದ್ದೀವಲ್ಲ. ಏಕ್ ಕದಮ್ ಬಚ್ಚೆ ಆಗೆ ಆತೆ ಹೇ. ಮಕ್ಕಳು ಒಂದು ಹೆಜ್ಜೆ ಮುಂದೆ ಬಂದರೆ, ಬಾಬಾ ಕರ್ಕೊಳ್ಬೇಕು ಅಂತಂದರೆ ಮೊದಲು ನಾವು ಹೆಜ್ಜೆ ಇಡಬೇಕು. ನಾವು ಒಂದು ಹೆಜ್ಜೆ ಮುಂದೆ ಇರಲಿಲ್ಲ ಅಂದರೆ ಬಾಬಾನೂ ಏನೂ ಮಾಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಏಕ್ ಕದಮ್ ಬಚ್ಚೆ ಆಗೆ ಆತೆ ಹೇ. ಒಂದು ಹೆಜ್ಜೆ ನಾವು ಮುಂದೆ ಹೋದರೆ 1000 ಗುಣ ಬಾಪ್ ಭೀ ಕಿತನಾ ದೂರ ಸೇ ಸಮ್ಮುಖ ಆತೆ ಹೇ. ಬಾಬಾ ಹೇಳ್ತಾರೆ, ನೀವು ಒಂದು ಹೆಜ್ಜೆ ನನ್ನನ್ನು ನೋಡಬೇಕು, ನನ್ನನ್ನು ಮಾತು ಕೇಳಬೇಕು, ನನ್ನ ಭೇಟಿ ಆಗಬೇಕು ಅಂತ ಒಂದು ಹೆಜ್ಜೆ ಮುಂದಿಟ್ಟರೆ ನಾನು 1000 ಗುಣ ತಂದೆ ಎಷ್ಟು ದೂರದಿಂದ ನಿಮ್ಮ ಎದುರುಗಡೆ ಬಂದುಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಆಪ್ ಕಿತನಾ ಮೈಲ್ ಸೆ ಆಯೇ ಹೋ. ನೀವೆಷ್ಟು ಮೈಲ್ದಿಂದ ಬಂದಿದ್ದೀರಾ ಇಲ್ಲಿ? ಬಾಪ್ ದಾದಾ ಕಿತನಾ ದೂರ ಸೆ ಆಯೇ ಹೇ. ಬಾಪ್ ದಾದಾ ಇಬ್ಬರು ಎಷ್ಟು ದೂರಿಂದ ಬಂದಿದ್ದಾರೆ, ನಾವೆಷ್ಟು ದೂರಿಂದ ಬಂದಿದ್ದೀವಿ. ನಾವು ಎಲ್ಲೇ ಹೋದರೂ ಇದೇ ಪೃಥ್ವಿ ಮೇಲಿಂದನೇ ಬರಬೇಕು. ಬಾಬಾ ಎಲ್ಲಿಂದ ಬರ್ತಾರೆ? 5 ತತ್ವಗಳಿಂದ ಆ ಕಡೆ, ಅಲ್ಲಿಂದ ಬಾಪ್ ದಾದಾ ಇಬ್ಬರು ಬರ್ತಾರೆ. ಜ್ಯಾದಾ ಸ್ನೇಹಿ ಕೌನ್ ಬಚ್ಚೆ ವ ಬಾಪ್. ಬಾಬಾ ಮಕ್ಕಳ ಮೇಲೆ ಇಟ್ಟಿರುವ ಸ್ನೇಹ ಹೆಚ್ಚಾಗಿದೆಯೋ, ಮಕ್ಕಳು ತಂದೆ ಮೇಲೆ ಇಟ್ಟಿರುವ ಸ್ನೇಹ ಹೆಚ್ಚಾಗಿದೆಯೋ ಅಂತ ಕೇಳ್ತಾರೆ ಬಾಬಾ. ಜ್ಯಾದಾ ಸ್ನೇಹಿ ಕೌನ್ ಹೇ? बच्चे और बाप. इसमें भी बाप बच्चों को आगे बढ़ाते हैं. इसमें भी बाप बच्चों को आगे बढ़ाते हैं. ಇದರಲ್ಲಿನೂ ಕೂಡ ತಂದೆ ಮಕ್ಕಳನ್ನೇ ಮುಂದಿಡ್ತಾರೆ. अभी भी इस पुरानी दुनिया में बाप से ज़्यादा आकर्षण करने वाली वस्तु क्या है? ಈಗ ಈ ಹಳೆಯ ಜಗತ್ತಿನಲ್ಲಿ ತಂದೆಗಿಂತ ಹೆಚ್ಚು ಆಕರ್ಷಣೆ ಆಗ್ತಕ್ಕಂಥ ವಸ್ತು ಏನಿದೆ? ಜಬ್ ಮಾಲೂಮ್ ಪಡ್ ಗಯಾ ಕಿ ಯಹ ಪುರಾನಿ ದುನಿಯಾ ಹೇ. ಯಾವಾಗ ನಮ್ಗೆ ಗೊತ್ತಾಗ್ತದೆ ಈ ಜಗತ್ತೇನಾಗಿದೆ, ಹಳೆಯ ಜಗತ್ತು. ಸರ್ವ ಸಂಬಂಧ, ಸರ್ವ ಸಂಪತ್ತಿ, ಸರ್ವ ಪದಾರ್ಥ ಅಲ್ಪಕಾಲ್ ಅವ್ರ ದಿಖವಾ ಮಾತ್ರ ಹೇ. ಬಾಬಾ ಹೇಳ್ತಾರೆ, ಹಳೆಯ ಜಗತ್ತು, ಹಳೆಯ ಸಂಬಂಧಗಳು, ಹಳೆಯ ಸಂಪತ್ತ, ಎಲ್ಲ ಪದಾರ್ಥಗಳು ಇವೆಲ್ಲ ಏನಿದಾವೆ, ಅಲ್ಪ ಕಾಲಕ್ಕಿದಾವೆ, ನೋಡೋಕ್ಕಷ್ಟೇ ಇವು, ನೋಡಲಿಕ್ಕಷ್ಟೇ. ಈ ಸದ್ಯ ಏನಾಗ್ಬಿಡ್ತಾವೆ, ಎಲ್ಲ ಹೋಗ್ಬಿಡ್ಬೋದು. ಫಿರ್ ಭಿ ಧೋಕಾ ಕ್ಯೂ ಖಾತೆ ಹೋ. ಅವೆಲ್ಲ ವಿನಾಶಿ ವಸ್ತುಗಳು ಇದಾವೆ ಅಂತ ಗೊತ್ತಿದ್ರು ಮತ್ತೆ ಆ ವಸ್ತುಗಳಿಂದ ನೀವು ಯಾಕೆ ಧೋಕಾ ತಿಂತೀರಿ, ಅವುಗಳಿಂದ ಯಾಕೆ ಮೋಸ ಹೋಗ್ತೀರಿ ಅಂತಾರೆ ಬಾಬಾ. ಲಿಪ್ತ್ ಕ್ಯೂ ಹೋತೆ ಹೋ. ಯಾಕೆ ಆ ಎಲ್ಲ ವಸ್ತುಗಳಿಂದ ಲಿಪ್ತ ಆಗೋದಿಲ್ಲ ಅಂತಾರೆ ಬಾಬಾ, ಮುಕ್ತ ಆಗೋದಿಲ್ಲ. अपने गुप्त स्वरूप और बाप के गुप्त स्वरूप को प्रत्यक्ष करो, तब बाप के गुप्त कर्तव्य को प्रत्यक्ष कर सकेंगे. ಬಾಬಾ ಹೇಳ್ತಾರೆ, अपने गुप्त स्वरूप. ನನ್ನ ಗುಪ್ತ ಸ್ವರೂಪ ಯಾವುದು? ನಾನೇನು ಹೊರಗಿನ ಕಣ್ಣುಗಳಿಂದ ಇದು ದೇಹ ಕಾಣಿಸ್ತದೋ ಇದು ನಾನಲ್ಲ. ಈ ವಸ್ತುನೇ ಏನಾಗ್ತದೆ, ಒಂದಿನ ವಿನಾಶ ಆಗ್ತದೆ. ಇದರ ಒಳಗಡೆ ನಾನೇನು ಗುಪ್ತವಾಗಿ ಕುಳಿತಿದ್ದೀನಲ್ಲ, ನಾನು ಆತ್ಮ, ಆ ಸ್ವರೂಪ. ಮತ್ತು ತಂದೆಯ ಗುಪ್ತ ಸ್ವರೂಪ, ಶಿವಬಾಬನ ಗುಪ್ತ ಸ್ವರೂಪನೇ ಏನಿದೆ, ಅದನ್ನು ಆತ್ಮ, ಪರಮಾತ್ಮ, ಬಿಂದು ಸ್ವರೂಪ. ಇದನ್ನು ಪ್ರತ್ಯಕ್ಷ ಮಾಡಿ ಅಂತ ಹೇಳ್ತಾರೆ ಬಾಬಾ. ಆಗ ತಂದೆ ಗುಪ್ತ ಕರ್ತವ್ಯ ಪ್ರತ್ಯಕ್ಷ ಆಗ್ತವೆ. ತಂದೆಯ ಗುಪ್ತ ಕರ್ತವ್ಯ ಏನದಲ್ಲ ಅದು ಪ್ರತ್ಯಕ್ಷ ಆಗ್ತದೆ. ತಂದೆಯ ಗುಪ್ತ ಕರ್ತವ್ಯ ಏನು ಮಾಡ್ತಿದ್ದಾರೆ? ಎಲ್ಲ ಆತ್ಮಗಳಿಗೆ ಆತ್ಮ ಅಂತ ಹೇಳೋದು. ಮಕ್ಕಳೇ, ನೀವು ಆತ್ಮಗಳು, ದೇಹ ಅಲ್ಲ ಅನ್ನೋದು.
ಈ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡೋದು. ಬಾಬಾ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಇದನ್ನು? 85-87 ವರ್ಷ ಮೇಲೆ ಆತಲ್ಲ. ಇದು ಗುಪ್ತದಿಂದ ನಡೀತಿದೆ. ಇನ್ನು ಎಷ್ಟೋ ಜನರಿಗೆ ಇದು ಹೀಗೆ ನಡೀತಿದೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಇದೆಲ್ಲ ಏನಿದೆ ಗುಪ್ತಿದೆ. ಇದನ್ನು ಹೇಳ್ರಿ ಅಂತ ಹೇಳ್ತಾರೆ ಬಾಬಾ. ಆಪ್ಕಾ ಶಕ್ತಿ ಸ್ವರೂಪ್ ಪ್ರಖ್ಯಾತ ಹೋ ಜಾಯೇಗಾ. ನಿನ್ನ ನಿಜವಾದ ಸ್ವರೂಪ್, ತಂದೆಯ ನಿಜವಾದ ಸ್ವರೂಪ್, ಇದನ್ನು ಪ್ರತ್ಯಕ್ಷ ಮಾಡ್ತಾ ಹೋದ್ರಿ ನೀವೇನಾಗ್ಬಿಡ್ತೀರಾ? ಪ್ರಖ್ಯಾತ ಆಗ್ತೀರಾ. ಅಭಿ ಗುಪ್ತ್ ಹೇ, ಇನ್ನು ಇವಾಗ ಗುಪ್ತಿದೆ. ಸಿರ್ಫ್ ಏಕ್ ಶಬ್ದ ಯಾದ್ ರಖೋ ತೋ ಅಪನೇ ಗುಪ್ತ ರೂಪ್ ಕೋ ಪ್ರಾಕ್ಟಿಕಲ್ ಮೇ ಲಾ ಸಕ್ತೆ ಹೋ. ಕೇವಲ ಒಂದೇ ಒಂದು ಶಬ್ದವನ್ನು ನೆನಪಿಟ್ಕೊಡ್ರಿ, ತಮ್ಮ ಗುಪ್ತ ರೂಪ ಪ್ರಾಕ್ಟಿಕಲ್ನಲ್ಲಿ ಬಂದುಬಿಡ್ತದೆ. ವಹ ಕೌನ್ ಸಾ ಶಬ್ದ ಹೇ? ಅದು ಯಾವ ಶಬ್ದ ಆಗಿದೆ? ಸಿರ್ಫ್ ಅಂತರ್ ಶಬ್ದ. ಅದು ಯಾವುದೋ ಅಂತರ್. ಅಂತರ್ ಅಂದ್ರೇನು? ಒಳಗಡೆ ಏನಿದೆ? ಬಾಬಾ ಹೇಳ್ತಾರೆ, ಸಿರ್ಫ್ ಏಕ್ ಶಬ್ದ ಯಾದ್ ರಖೋ ತೋ ಅಪನೇ ಗುಪ್ತ ರೂಪ್ ಕೋ ಪ್ರಾಕ್ಟಿಕಲ್ ಮೇ ಲಾ ಸಕ್ತೆ ಹೋ. ಒಂದೇ ಒಂದು ಶಬ್ದವನ್ನು ನೆನಪಿಟ್ಕೊಂಡ್ರೆ ತಮ್ಮ ಗುಪ್ತವಾದ ರೂಪ ಪ್ರಾಯೋಗಿಕವಾಗಿ ಹೊರಗಡೆ ಬಂದುಬಿಡ್ತದೆ. ಆ ಶಬ್ದ ಯಾವುದು ಅಂತಂದರೆ ಕೇವಲ ಅದು ಅಂತರ ಬಾಬಾ. ಅಂತರ್ ಮೇ ದೋನೋ ರಹಸ್ಯ ಆ ಜಾತಾ ಹೇ. ಈ ಅಂತರ ಅನ್ನೋದ್ರಲ್ಲಿ 2 ರಹಸ್ಯಗಳು ಬಂದುಬಿಡ್ತವೆ. अंतर कॉन्ट्रास्ट को भी कहा जाता है और अंतर अंदर को भी कहा जाता है. ಅಂತರ್ ಕಾಂಟ್ರಾಸ್ಟ್ನಲ್ಲೂ ಹೇಳಲಾಗ್ತದೆ, ಅಂದರ್ ಅಂತಲೂ ಹೇಳಲಾಗ್ತದೆ. ಅಂತರ್ಮನ್, ಅಂದರ್ ಒಳಗಡೆ. ಜೈಸೆ कहते हैं ಅಂತರ್ಮುಖ ವ ಅಂತರ್ಯಾಮಿ. ಅಂತರ್ಮುಖಿ ಅಂದ್ರೇನು? ಆತ್ಮನ ಸ್ವರೂಪದಲ್ಲಿ ನಾನೇನು, ನನ್ನ ಸ್ವರೂಪ ಏನು, ನಾನು ಹೆಂಗಿದ್ದೀನಿ, ನನ್ನ ಗುಣಗಳು ಹೆಂಗು, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಮನೆ ಯಾವುದು, ಇದೆಲ್ಲ ಒಳಗಡೆ ನಡೀತಾ ಇದ್ದರೆ ಇದಕ್ಕೆ ಅಂತರ್ಮುಖಿ ಅಂತ ಹೇಳ್ತಾರೆ ಬಾಬಾ. ಅಂತರ್ಯಾಮಿ ತೋ ಅಂತರ್ ಶಬ್ದ ಸೇ 2 ಅರ್ಥ ಸಿದ್ಧ ಹೋ ಜಾತೆ ಹೇ. ಈ ಅಂತರ್ ಶಬ್ದದಿಂದ 2 ಅರ್ಥಗಳು ಸಿದ್ಧ ಆಗ್ತವೆ. अंतर शब्द याद आने से एक तो हर एक बात का कॉन्ट्रास्ट करेंगे कि यह श्रेष्ठ है व नहीं. ಅಂತರ್ ಶಬ್ದ ನೆನಪಾದ ತಕ್ಷಣ ಅದರಿಂದ ಒಂದು ಪ್ರತಿಯೊಂದು ಮಾತು ಕಾಂಟ್ರಾಸ್ಟ್ನಲ್ಲಿ ಹೇಳಿದಾಗ ಯಹ ಶ್ರೇಷ್ಠ ಹೈ, ಇದು ಶ್ರೇಷ್ಠ ಅಥವಾ ಇಲ್ಲ. दूसरा अंतर की स्थिति में रहने से व अंतर स्वरूप में स्थित होने से आपका गुप्त स्वरूप प्रत्यक्ष हो जाएगा. ಎಷ್ಟೆಷ್ಟು ಒಳಗಡೆ ಆಗ್ತಿರೋ, ಅಂತರ್ಮುಖಿ ಆಗ್ತಾ ಹೋಗ್ತಿರೋ, ಅಂತರ್ಮುಖಿ ಸ್ಥಿತಿನಲ್ಲಿ ಬರ್ತಾ ಹೋಗ್ತಿರೋ, ಅಂತರ್ ಸ್ವರೂಪದಲ್ಲಿ ಸ್ಥಿತ ಆದರೆ ತಮ್ಮ ಗುಪ್ತ ಸ್ವರೂಪ ಏನಾಗ್ತಾ ಹೋಗ್ತದೆ? ಪ್ರತ್ಯಕ್ಷ ಆಗ್ತದೆ. ಏಕ್ ಶಬ್ದ ಕೋ ಯಾದ್ ರಖನೆ ಸೇ ಜೀವನ ಕೋ ಬದಲ್ ಸಕ್ತೆ ಹೋ. ಇದು ಒಂದು ಶಬ್ದ ನೆನಪಿಟ್ಕೊಂಡ್ರೆ ಇಡೀ ನಮ್ಮ ಜೀವನನೇ ಬದಲಿ ಆಗ್ತದೆ. ಯಾವ ಶಬ್ದ? ಅಂತರ್ಮುಖಿ, ಅಂತರ್ಯಾಮಿ, ಒಳಗಿರೋದು. ಮೇ ಹೂ ಅಂತರ್ಮುಖಿ ಆತ್ಮ ಹೂ. ಇಷ್ಟು ನೀವು ಮಾಡ್ತಾ ಹೋದರೆ ನೀವು ಭಾಳ ಶ್ರೇಷ್ಠ ಆಗಿಬಿಡ್ತೀರಿ. ನಿಮ್ಮ ಜೀವನನೇ ಬದಲಿ ಆಗ್ತದೆ. अभी जैसे समय की रफ्तार चल रही है उसी प्रमाण अभी यह पाँव पृथ्वी पर नहीं रहने चाहिए. ಬಾಬಾ ಹೇಳ್ತಾರೆ, ಈಗ ಹೇಗೆ ಸಮಯದ ಗತಿ ಅಂತ ಹೇಳ್ತಾರೆ ಬಾಬಾ. ಸಮಯದ ಗತಿ ಏನಾಗ್ತದೆ? ತೀವ್ರ ನಡೀತಿದೆ ಅಲ್ಲ, ಚಲ್ ರಹಿ ಹೇ. ಹೇಗೆ ಸಮಯದ ಗತಿ ನಡೀತಾ ಇದೆಯೋ ಅದರ ಪ್ರಮಾಣವಾಗಿ ಈ ಕಾಲುಗಳು ಪೃಥ್ವಿ ಮೇಲೆ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಕಾಲುಗಳು ಪೃಥ್ವಿ ಮೇಲೆ ಇರೋದಿಲ್ಲ ಅಂದ್ರೇನು? ಫರಿಸ್ತಾ ಈ ಬಾಬಾ ಹೇಳ್ತಿರೋದು ಈ ಸ್ಥೂಲ ಕಾಲುಗಳೆಲ್ಲ ಬುದ್ಧಿ ಯಾವಾಗಲೂ ಎಲ್ಲಿರಬೇಕು? ಮೇಲೇನೇ ಇರಬೇಕು. ಕೌನ್ಸಾ ಪಾವ್, ಯಾವ ಕಾಲುಗಳು? ಜಿಸ್ಸೆ ಯಾದಕಿ ಯಾತ್ರೆ ಕರ್ತೆ ಹೋ, ಯಾವ ಬುದ್ಧಿಯಿಂದ ನೆನಪಿನ ಯಾತ್ರೆ ಮಾಡ್ತಿರಲ್ಲ ಆ ಕಾಲುಗಳು. ಕಹಾವತ್ ಹೈ ನಾ ಕಿ ಫರಿಸ್ತೋ ಕೆ ಪಾವ್ ಪೃಥ್ವಿ ಪರ್ ನಹಿ ಹೋತೆ. ಫರಿಸ್ತೆಗಳ ಕಾಲುಗಳು ಪೃಥ್ವಿ ಮೇಲೆ ಇರುವುದಿಲ್ಲ, ಅವೇನು ಮಾಡ್ತವೆ? ಯಾವಾಗಲೂ ಹರಾಡ್ತಿರ್ತಾವೆ. ಬಾಬಾ ಹೇಳ್ತಾರೆ, ತೋ ಅಭಿ ಯಹ ಬುದ್ಧಿ ಪೃಥ್ವಿ ಅರ್ಥಾತ್ प्रकृति के आकर्षण से परे हो जाएगी, फिर कोई भी चीज़ नीचे नहीं ला सकती है. ಅದಕ್ಕೆ ಹೇಳ್ತಾರೆ ಬಾಬಾ. ಈಗ ಬಾಬಾ ಹೇಳ್ತಾರೆ,
तो अभी यह बुद्धि पृथ्वी अर्थात प्रकृति के आकर्षण से परे हो जाएगी। ಈಗ ಬುದ್ಧಿಯಿಂದ ಈ ಪೃಥ್ವಿ ಪ್ರಕೃತಿಯ ಆಕರ್ಷಣದಿಂದ ಏನಾಗಬೇಕು, ಮೇಲೆ ಹೋಗಬೇಕು. ಮೇಲೆ ಹೋದರೆ कोई भी चीज़ नीचे नहीं ला सकती. ಮೇಲೆ ಹೋದಂಗೆ ವಾಪಸ್ ಅವ್ನು ತೊಗೊಂಡು ಬರಲಿಕ್ಕೆ ಆಗೋದಿಲ್ಲ. ಯಾಕೆ? ಈ ಭೂಮಿಯ ಗುರುತ್ವಾಕರ್ಷಣೆಯಿಂದ ಮೇಲೆ ಹೋಗಿಬಿಡ್ತಾವಲ್ಲ, ಅದಕ್ಕೆ ಸ್ಪೇಸ್ ಅಂತ ಹೇಳ್ತೀವಿ ನಾವು. ಆ ವಸ್ತುಗಳನ್ನು ಮತ್ತೆ ಕೆಳಗೆ ತೊಗೊಂಡು ಬರೋಕ್ಕಾಗೋದಿಲ್ಲ. ಹಾಗೆ ನಾವು ಕೂಡ ಈ ಭೂಮಿನಲ್ಲಿರ್ತಕ್ಕಂಥ ವಿನಾಶಿ ವಸ್ತುಗಳ ಆಕರ್ಷಣೆಯಿಂದ ನಾವೇನಾಗಬೇಕು, ಪರೆಯಾಗಬೇಕು ಅಂತಾರೆ ಬಾಬಾ. ಆವಾಗ ಅಧೀನ್ ಕರ್ನೆ ಫಿರ್ ಪ್ರಕೃತಿ ಕೋ ಅಧೀನ್ ಕರ್ನೆ ವಾಲೆ ಹೋ ಜಾಯೇಗೆ. ಬಾಬಾ ಹೇಳ್ತಾರೆ, ಯಾವಾಗ ಇಲ್ಲಿ ಪ್ರಕೃತಿಯ ಸ್ಥೂಲ ವಸ್ತುಗಳು ವಿನಾಶಿ ವಸ್ತುಗಳಿಂದ ಮುಕ್ತ ಆಗಿ ಮೇಲೆ ಹೋಗ್ಬಿಡ್ತೀರಲ್ಲ, ಇದರಿಂದ ಮುಕ್ತವಾಗಿ ಹೋದ ಮೇಲೆ ಇದ್ರ ಮೇಲೆ ನಿಮಗೇನಾಗ್ತದೆ, ಅಥಾರಿಟಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಇದನ್ನು ನಿಮ್ಮ ಅಧೀನದಲ್ಲಿ ಇಟ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ನಿಮ್ಮ ಅಧೀನದಲ್ಲಿ ಇರ್ತದೆ ಪ್ರಕೃತಿ. ನಾಕಿ ಪ್ರಕೃತಿಗೆ ಅಧೀನ ಹೋನೆ ವಾಲೆ. ಪ್ರಕೃತಿಗೆ ನಾವು ಅಧೀನ ಆಗೋದಿಲ್ಲ, ಪ್ರಕೃತಿ ನಮಗೆ ಅಧೀನ ಆಗ್ತದೆ. जिसे साइंस वाले आज प्रयत्न कर रहे हैं पृथ्वी से परे जाने के लिए. ಸೈನ್ಸ್ನವರು ಕೂಡ ಏನು ಮಾಡ್ತಿದ್ದಾರೆ, ಪೃಥ್ವಿಯ ಗುರುತ್ವಾಕರ್ಷಣೆಯಿಂದ ಮೇಲೆ ಹೋಗೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. वैसे ही साइलेंस की शक्ति से इस प्रकृति के आकर्षण से परे जब चाहे तब आधार ले, न कि प्रकृति जब चाहे तब अधीन कर दे. ಅದಕ್ಕೆ ಬಾಬಾ ಹೇಳ್ತಾರೆ, ಹಾಗೆಯೇ ಶಾಂತಿ ಶಕ್ತಿಯಿಂದ ಈ ಪ್ರಕೃತಿಯ ಆಕರ್ಷಣದಿಂದ ಮೇಲೆ ಹೋಗಬೇಕು. ಯಾವಾಗ ಬೇಕು ಆವಾಗ ಮೇಲೆ ಹೋಗೋದು, ಯಾವಾಗ ಬೇಕೋ ಆವಾಗ ಈ ಆಧಾರ, ಪ್ರಕೃತಿಯ ಆಧಾರ ಅಂದರೆ ದೇಹದ ಆಧಾರ ತಗೊಳ್ಬೇಕು ಅಂತಾರೆ ಬಾಬಾ. ನ ಕಿ ಪ್ರಕೃತಿ ಜಪ್ ಚಾಹೆ ತಬ್ ಅಧೀನ್ ಕರ್ತೆ. ದೇಹ ಹೇಳಿದ ಹಾಗೆ ಕೇಳೋದಿಲ್ಲ. ಯಾವಾಗಿದು ಬಾ ಅಂತದೋ ಅವಾಗ ಬರೋದು ಹಂಗಿಲ್ಲ. ನಾನು ಹೇಳ್ದಂಗೆ ಇದು ಕೇಳಬೇಕು. ತೋ ಐಸಿ ಸ್ಥಿತಿ ಕಹಾ ತಕ್ ಬನಿ ಹೇ. ಹಾಗಾದರೆ ಇಂಥ ಸ್ಥಿತಿ ಎಲ್ಲಿವರೆಗೆ ಬಂದಿದೆ? ಅಭಿ ತೋ ಬಾಪ್ ದಾದಾ साथ चलने के लिए सूक्ष्म वतन में अपना कर्तव्य कर रहे हैं, लेकिन यह भी कब तक. ಈಗ ಬಾಪ್ ದಾದಾ ಏನು ಮಾಡಿದ್ದಾರೆ, ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಬಾಬಾ ಇನ್ನು ಎಲ್ಲಿ ಕೂತಿದ್ದಾರೆ, ಬಾಪ್ ದಾದಾ ಸೂಕ್ಷ್ಮತನದಲ್ಲಿ ಕೂತಿದ್ದಾರೆ. ಕರ್ತವ್ಯ ಅಪನ ಕರ್ತವ್ಯ ಕರಹೆ. ಸೂಕ್ಷ್ಮತನದಲ್ಲಿ ಕೂತ್ಕೊಂಡು ಬಾಪ್ ದಾದಾ ತಮ್ಮ ಕರ್ತವ್ಯವನ್ನು ಮಾಡ್ತಾರೆ. ಅದು ಎಷ್ಟು ದಿವಸ ಮಾಡ್ತಾರೆ? ಜಾನಾತೋ ಅಪನೆ ಹಿ ಘರ್ ಮೇ ಹೇನ. ನಾವೆಲ್ಲ ಹೋಗೋದೆಲ್ಲಿ ಹೋಗಬೇಕು? ನಮ್ಮ ಮನೆಗೆ ಹೋಗಬೇಕು. इसलिए अभी जल्दी जल्दी अपने को ऊपर की स्थिति में स्थित करने का प्रयत्न करो. ಅದಕ್ಕಾಗಿ ಬೇಗ ಬೇಗ ಏನು ಮಾಡಬೇಕು, ಮೇಲಿನ ಸ್ಥಿತಿನಲ್ಲಿ ಸ್ಥಿತ ಆಗಲಿಕ್ಕೆ ಪ್ರಯತ್ನ ಮಾಡಿ. साथ चलना, साथ रहना और फिर साथ में राज्य करना है. ಬಾಪ್ ದಾದರ ಜೊತೆ ನಡಿಬೇಕು, ಬಾಪ್ ದಾದ ಜೊತೆ ಇರಬೇಕು, ಮತ್ತು ಬಾಪ್ ದಾದ ಜೊತೆನೇ ಸತ್ಯುಗದಲ್ಲಿ ರಾಜ್ಯ ಮಾಡಬೇಕಿದೆ. ಸಾಥ್ ಕೈಸೆ ಹೋಗ, ಸಾಥ್ ಹೆಂಗಿರೋದು? ಸಮಾನ್ ಬನನೆ ಸೆ. ಸಾಥಿ ಹೆಂಗಾಗ್ತೀವಿ ನಾವು? ಬಾಪ್ ಸಮಾನ ಆಗೋದ್ರಿಂದ ಅಂತಾರೆ ಬಾಬಾ. ಸಮಾನ ಹಿ ಬನೆಂಗೆ ತೋ ಸಾಥ್ ಕೈಸೆ ಹೋಗ. ಸಮಾನ ಆಗಲಿಲ್ಲ ಅಂದರೆ, ಬಾಪ್ ಸಮಾನ ಆಗಲಿಲ್ಲ ಅಂದರೆ ಸಾಥ್ ಹೆಂಗಾಗ್ತೀರಾ? ಸಭಿ ಸಾಥ್ ಉಡನಾ ಹೇ, ಸಾಥ್ ರಹನಾ ಹೇ. ಎಲ್ಲರೂ ಜೊತೆಗೆ ಹಾರಬೇಕು, ಜೊತೆಗೆ ಇರಬೇಕು. यह स्मृति में रखो, तब अपने को जल्दी समान बना सकेंगे. ಈ ಸ್ಮೃತಿ ಇದನ್ನು ನೆನಪಿಟ್ಕೊಂಡ್ರೆ ತಮ್ಮನ್ನು ತಾವು ಬೇಗ ಸಮಾನ ಆಗ್ತೀರಾ. ನಹಿ ತೋ ಕುಚ್ ದೂರ ಪಡ್ ಜಾಯೇಂಗೆ. ಇಲ್ಲ ಅಂದರೆ ಬಹಳ ದೂರ ಇದ್ಬಿಡ್ತೀರಾ. वायदा भी है ना कि साथ रहेंगे, साथ चलेंगे और साथ ही राज्य करेंगे. ಬಾಬಾ ವಾಯ್ದಾ ಮಾಡಿದಾರಲ್ಲ, ಪ್ರತಿಜ್ಞೆ ಮಾಡಿದ್ದಾರೆ. ಏನು? ಸಾತ್ रहेंगे, ಸಾತ್ ಜೊತೆಗೆ ಇರೋದು, ಜೊತೆಗೆ ಹೋಗೋದು, ಮತ್ತು ಜೊತೆಗೆ ಬಂದು ರಾಜ್ಯ ಮಾಡೋದು. ಸಿರ್ಫ್ ರಾಜ್ಯ ಕರ್ನೆ ಸಮಯ ಬಾಪ್ ಗುಪ್ತ ಹೋ ಜಾತೆ ಹೇ. ಕೇವಲ ರಾಜ್ಯ ಮಾಡೋದ್ರ ಸಲ ಬಾಬಾ ಏನಾಗ್ಬಿಡ್ತಾರೆ, ಗುಪ್ತ ಆಗಿಬಿಡ್ತಾರೆ. ಎಲ್ಲ ಮಾಡಿಕೊಟ್ಟು ನಮಗೆ ರಾಜ್ಯ ಮಾಡೋಕ್ಕೆ ಹಚ್ಚಿ ತಾವು ಪರಮಧಾಮದಲ್ಲಿ ಗುಪ್ತ ಆಗಿಬಿಡ್ತಾರೆ. ಬಾಬಾ ಹೇಳ್ತಾರೆ, सिर्फ राज्य करने समय बाप गुप्त हो जाते हैं, तो साथ कैसे रहेंगे समान बनने से. ಅದಕ್ಕೆ ಬಾಬಾ ಹೇಳ್ತಾರೆ, ಕೇವಲ ರಾಜ್ಯ ಮಾಡೋದರಲ್ಲಿ ಸಮಯದಲ್ಲಿ ಬಾಬಾ ಗುಪ್ತ ಆಗ್ತಾರೆ.
तो साथ कैसे रहेंगे, ಜೊತೆಗೆ ಹೆಂಗೆ, ಸಮಾನ್ ಬನನೆ ಸೆ. ಬಾಪ್ ಸಮಾನ್ ಆಗುವುದಂದ್ರೆ ಬಾಪ್ ಜೊತೆಗೆ ಇದ್ದ ಹಾಗೆ. ಸಮಾನತಾ ಕೈಸೆ ಲಾಯಂಗೆ, ಸಮಾನತೆ ಹೇಗೆ ತಗೊಂಡು ಬರ್ತೀರಾ. ಸಾಕಾರ ಬಾಪ್ಗೆ ಸಮಾನ್ ಬನನೆ ಸೆ, ಬ್ರಹ್ಮ ಬಾಪ್ ಅದರಲ್ಲ ಅವ್ರ ಥರ ಅವ್ರ ಸಮಾನ ಆಗೋದು. ಅಭಿ ಬಾಪ್ ದಾದಾ कहते हैं ना, उनमें समानता कैसे आई. ಬಾಪ್ ದಾದಾರವರಲ್ಲಿ ತಂದೆ ಸಮಾನತೆ, ಶಿವಬಾಬನ್ ಸಮಾನ ಹೆಂಗಾದರು. ಸಮರ್ಪಣತಾ ಸೆ ಸಮಾನತಾ ಸೆಕೆಂಡ್ ಮೇ ಆಯಿ. ತಂದೆ ಸಮಾನ ಆಗೋದಂದ್ರೆ ಏನು, ಸಂಪೂರ್ಣ ಸಮರ್ಪಣೆ ಆಗೋದು. ಸಮರ್ಪಣೆ ಆದ್ವಿ ಸಮಾನ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಒಂದೇ ಸೆಕೆಂಡಲ್ಲಿ ನಾವೇನಾಗ್ತೀವಿ, ಸಮಾನ. ಐಸೆ ಸಮರ್ಪಣೆ ಕರ್ನೆ ಕಿ ಶಕ್ತಿ ಚಾಹಿಯೆ. ಇಂತಹ ಸಮರ್ಪಣ ಆಗೋದು ಶಕ್ತಿ ಬೇಕದಕ್ಕೆ. ಏಕ್ धक्का अंतर बाबा. जब समर्पण कर दिया तो फिर अपना व अन्य का अधिकार समाप्त हो जाता है. ಯಾವಾಗ ನಾವು ಬಾಬಾಗೆ ಸಮರ್ಪಣ ಆದ್ವಿ ನಮ್ಮ ಮೇಲೆ ಯಾರ್ದು ಅಧಿಕಾರ ಇರೋದಿಲ್ಲ ಅಂತಾರೆ ಬಾಬಾ. जैसे किसको कोई चीज़ दी जाती है तो फिर अपना अधिकार और अन्य का अधिकार समाप्त हो जाता है. ಹೇಗೆ ಯಾರಿಗೆ ಒಂದು ವಸ್ತು ಕೊಟ್ಬಿಟ್ವಿ ಅಂತಂದರೆ ಅದ್ರ ಮೇಲೆ ನಮಗೆ ಯಾರಿಗೂ ಅಧಿಕಾರ ಇರೋದಿಲ್ಲ. ಯಾರಿಗೆ ಕೊಟ್ಟಿರ್ತೀವೋ ಅದು ಅವ್ರಿಗೆ ಮಾತ್ರ ಅಧಿಕಾರ ಇರ್ತದೆ. ಅಗರ್ ಅನ್ಯ ಕೋಯಿ ಅಧಿಕಾರ ರಖೆ ಭೀ ತೋ ಉಸ್ಕೋ ಕ್ಯಾ ಕಹೆಂಗೆ. ಎಲ್ಲರೂ ಅದ್ರ ಮೇಲೆ ಅಧಿಕಾರ ತೋರಿಸಿದ್ರೆ ಏನಂತಾರೆ. ಯಹ ತೋ ಮೈನೆ ಸಮರ್ಪಣ ಕರ್ಲಿ, यह तो मैंने समर्पण कर ली. ऐसे हर वस्तु सर्व समर्पण करने के बाद अपना व दूसरों का अधिकार रह कैसे सकता है. ನಾ ಎಲ್ಲವನ್ನು ನಂದು ಸಂಕಲ್ಪ ತನ್ ಮನ್ ಧನ್ ಎಲ್ಲ ಬಾಬಾಗೆ ಸಮರ್ಪಣೆ ಮಾಡಿದರೆ ಅದ್ರ ಮೇಲೆ ಬೇರೆ ಯಾರ್ದು ಅಧಿಕಾರ ಇರೋದಿಲ್ಲ. ನಾವು ಕೊಟ್ಟವ್ರದ್ದೇ ಅಧಿಕಾರ ಇರೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಬ್ ತಕ್ अपना व अन्य का अधिकार रहता है तो इससे सिद्ध है कि सर्व समर्पण में कमी है. ಇನ್ನು ನಿಮ್ಮಲ್ಲಿರ್ತಿದ್ರ ಮೇಲೆ ಯಾರಾದರೂ ಅಧಿಕಾರ ಚಲಾಯಿಸ್ತಾರಂತಂದರೆ ಎಲ್ಲವನ್ನ ಸಮರ್ಪಣೆ ಮಾಡಿಲ್ಲ ಅಂತಾರೆ ಬಾಬಾ. ಕಮ್ಮಿ ಇದೆ ಇದರಲ್ಲಿ, ಸಮರ್ಪಣೆ ಮಾಡೋದರಲ್ಲಿ ಕಮ್ಮಿ ಇತ್ತು ಅಂದರೆ ಸಮಾನತೆ ಆಗೋದಿಲ್ಲ. ಇಷ್ಟೇ ಬಾಬಾ ಒಂದೇ ಶಬ್ದ ಹೇಳಿದರು. ಒಂದು ಅಂತರಾಗಿರಿ, ಅಂತರ್ಮುಖಿಯಾಗಿರಿ, ಇನ್ನೊಂದು ಸಮರ್ಪಣ. ಇವೆರಡೂ ಆದರೆ ಏನಾಗ್ಬಿಡ್ತೀವಿ, ಬಾಪ್ ಸಮಾನ ಆಗ್ತೀವಿ. ಇಸ್ಲಿಯೇ ಸಮಾನತಾ ನಹಿ ಆತಿ. ಸಮರ್ಪಣಾ ಭಾವದ ಸಂಪೂರ್ಣವಾಗಿ ಇಲ್ಲದೇ ಇರೋದರಿಂದ ಕಮ್ಮಿ ಇದೆ. ಇಸ್ಲಿಯೇ ಸಮಾನತಾ ನಹಿ ಆತಿ. ಸಮರ್ಪಣಾ ಸಂಪೂರ್ಣ ಇಲ್ಲ ಅಂದರೆ ಸಮಾನತೆ ಆಗೋದಿಲ್ಲ. जो सोच सोच कर समर्पण होते हैं उनके रिजल्ट अब भी पुरुषार्थ में वही सोच ಅರ್ಥಾತ್ ಸಂಕಲ್ಪ ವಿಘ್ನ ರೂಪ ಬಂತೆ ಹೇ. ಯಾರು ವಿಚಾರ ಮಾಡಿ 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 ಸಮರ್ಪಣ ಆಗ್ತಿದ್ದಾರೋ ಅವರಿನ ಪುರುಷಾರ್ಥದಲ್ಲೇ ಇದ್ದಾರೆ. ಸಂಕಲ್ಪದಲ್ಲಿ ಏನಾಗ್ಬಿಡ್ತವೆ, ವಿಘ್ನ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಸಮझा, ಗೊತ್ತಾಯ್ತಾ? ಅಚ್ಚಾ, ಓಂ ಶಾಂತಿ.